ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ ಅದೇನು ಅಂತ ಅಂದರೆ, ನನ್ನ ಪಕ್ಕದ ಮನೆ ಬಿಲ್ಡಿಂಗ್ ಕೂಡ ನಮ್ಮದೇ. ಅದೊಂದು ಟೆನೆಂಟಿಗೆ ನಾವು ಕೊಟ್ಟಿದ್ದೀವಿ, ಟೆನೆನ್ಸಿ ಕೊಟ್ಟಿದ್ದೀವಿ. ಒಂದು 3 ಮಂತ್ಸ್ ಆಯಿತು ಅದು ವೇಕೆಂಟ್ ಆಗಿ. ಇತ್ತೀಚೆಗೆ ಒಬ್ಬರು ಬಂದಿದ್ದಾರೆ, ಒಂದು ಫ್ಯಾಮಿಲಿ, ತುಂಬ ಒಳ್ಳೆ ಜನ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಬಟ್ ಗೃಹ ಜ್ಯೋತಿ ಬಗ್ಗೆ ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ. ಆ ಮನೆಯಲ್ಲಿ ಗೃಹ ಜ್ಯೋತಿ ಮಾಡಿಸಿದಾಗಿದೆ. ಯಾವಾಗಿನ ಗೃಹ ಜ್ಯೋತಿ ಅಪ್ಲಿಕೇಬಲ್ ಆಯಿತು ನಮ್ಮ ಕರ್ನಾಟಕಕ್ಕೆ, ಆ ಒಂದು ಮನೇಲಿ ಇದ್ದಂತಹ ಆ ಒಂದು ಹಳಬ್ರು ಏನಿದ್ರು ಅವರು ಗೃಹ ಜ್ಯೋತಿ ಮಾಡಿಸಿದ್ದಾರೆ. ನಾವೇ ಮಾಡಿಸ್ತೀವಿ ಅಂತ ಹೋಗಿ ಮಾಡಿಸಿದ್ದಾರೆ. ಎಸ್, ಅದು ನಿಜ. ಕರೆಂಟ್ ಬಿಲ್ಲಲ್ಲಿ ಗೃಹ ಜ್ಯೋತಿ ಆಗಿದೆ ಅಂತ ಇದೆ, ಆ ಒಂದು ಕರೆಂಟ್ ಬಿಲ್ಲಲ್ಲಿ. ಇಫ್ ಪಾಸಿಬಲ್ ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ನೋಡ್ತೀನಿ, ಇದ್ರ ಜೊತೆ ನಾನು ಶೇರ್ ಮಾಡೋಕ್ಕೆ ನೋಡ್ತೀನಿ ಈ ವಿಡಿಯೋದಲ್ಲಿ. ಬಟ್ ಏನಾಗಿದೆ ಅಂತಂದರೆ, ಯಾವ ರೀತಿ ಇರೋದು ರೂಲ್ಸ್ ಅಂದರೆ, 200 ಯೂನಿಟ್ ಅದರೊಳಗೆ ಯೂಸ್ ಮಾಡಿದ್ರೆ ಮಾತ್ರ ಗೃಹ ಜ್ಯೋತಿ ಅಪ್ಲಿಕೇಬಲ್ ಆಗುತ್ತೆ ಪ್ರತಿಯೊಬ್ಬರಿಗೂ, ಇಲ್ಲದಿದ್ರೆ ಇಲ್ಲ ಅಂತ ಇದೆ. ಓಕೆನಾ? ಬಟ್ ನಮ್ಮ ಏರಿಯಾದಲ್ಲಿ ಹೇಗಿದೆ ಅಂತಂದರೆ, 200 ಮೇಲೆ ಯೂಸ್ ಮಾಡಿದ್ರೆ ನಾಟ್ ಅಪ್ಲಿಕೇಬಲ್, ಗೃಹ ಜ್ಯೋತಿ ಅಪ್ಲಿಕೇಬಲ್ ಆಗಲ್ಲ ಅಂತ ಇದೆ. ಅವರು ಯಾವ ರೀತಿ ಯೂಸ್ ಮಾಡಿದಾರೋ ವಿಡೋಣು, ಅಂದರೆ ಹಳುಬ್ರು ಯಾವ ರೀತಿ ಯೂಸ್ ಮಾಡಿದ್ದಾರೆ, ಕರೆಂಟ್ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈ ಏನಾಗ್ತಿದೆ ಅಂತಂದರೆ, ಅವರು ಖಾಲಿ ಮಾಡಿದ್ರಲ್ಲ, ಮನೆ ವೇಕೆಂಟ್ ಮಾಡಿದ್ರಲ್ಲ, ಖಾಲಿ ಇರುವಂತಹ ಮನೆಯಲ್ಲೂ ಕೂಡ ಬಿಲ್ ಬರ್ತಾ ಇತ್ತು 350, ಅಬೌವ್ 350ನೇ ಬರ್ತಾ ಇತ್ತು. ಯೂಸ್ ಮಾಡೇ ಇಲ್ಲ 350 ಬರ್ತಾ ಇತ್ತು. ಖಾಲಿ ಇರೋಂಥ ಮನೆಯಲ್ಲಿ 350 ಬರ್ತಾ ಇತ್ತು. ಈಗ ಹೊಸಬ್ರು ಬಂದಿದ್ದಾರೆ, ಅವರು ಆ ಲೇಡಿ ಕೇಳಿದ್ರು, ಮೇಡಮ್ ಖಾಲಿ ಇರುವಂತಹ ಮನೆಯಲ್ಲಿ 350 ಬಂದಿದೆ ಒಂದು ಮಂತ್ಗೆ, ಟೂ ಮಂತ್ಸ್ ಖಾಲಿ ಇದೆ, 350 ಅಂದರೆ 700 ಬಂದಿದೆ. ಈಗ ನಾವು ಯೂಸ್ ಮಾಡ್ತಾ ಇದ್ದೀವಿ, ನಮ್ಗೆ ಎಷ್ಟು ಬರಬಹುದು? ಯಾಕಂದರೆ ನಾನು ಓಲ್ಡ್ ಮನೆ, ನಾವು ಇರೋಂಥ ಮನೆಯಲ್ಲಿ ನಾನು ಝೀರೋ ನನಗೆ ಬಿಲ್ ಬರ್ತಾ ಇತ್ತು. ಬಟ್ ಈಗ ನಾವು ಎಷ್ಟು ಬರಬೇಕು, ನಮ್ಗೆ ಎಷ್ಟು ಬರುತ್ತೆ ಗೊತ್ತಿಲ್ಲ, ನಮಗೆ ಏನಿದು ಅಂತ ಕೇಳಿದ್ರು. ಸೊ ನಮಗೂ ಅದನ್ನು ಡೌಟ್ಫುಲ್ ಆಯಿತು. ಯಾಕಂದರೆ ಖಾಲಿ ಇರೋಂಥ ಮನೆಯಲ್ಲಿ ನಾವು 700 ರೂಪೀಸ್ 2 ಮಂತ್ಸಿನ ಕಟ್ಟಿದ್ದೀವಿ ನಾವು ಓನರ್ ಆಗಿ. ಅದ್ರ ಬಗ್ಗೆ ನಂಗೆ ಡೌಟ್ ಇತ್ತು. ಬಟ್ ಆ ಲೇಡಿ ಬಂದು ಕೇಳಿದಾಗಲೂ ನನಗೆ ಸ್ವಲ್ಪ ಏನದು ಪ್ರೆಷರ್ ಬಂದಾಗಾಯಿತು. ಅದು ಬಂದು ಆ ಲೇಡಿ ಕೇಳಿದಾಗ, ಹೌದಲ್ವಾ, ಇದ್ರ ಬಗ್ಗೆ ನಾನು ಮಾತಾಡಬೇಕು ಹೋಗಿ ಅಂತ. ನಾವು ಹೋಗಿ ಬೆಸ್ಕಾಮಲ್ಲಿ ಹೋಗಿ ವಿಚಾರಿಸಿದಾಗ ಅಲ್ಲಿ ಸ್ವಲ್ಪ ಓಡಾಡಿಸಿದ್ರು. ಅವ್ರು ಬಂದಿಲ್ಲ, ಇವರಿಲ್ಲ, ಆಫೀಸರ್ ಇಲ್ಲ, ಎಲ್ಲ ರಜಕ್ಕೆ ಇದ್ದಾರೆ ಅಂತ, ಹಾಗೆ ಅಂತ ಸ್ವಲ್ಪ ಓಡಾಡಿಸಿದ್ರು. ಮತ್ತು ರೀಸೆಂಟ್ಲಿ ನಾನು ನನ್ನ ಹಸ್ಬೆಂಡ್ ಹೋದ್ವಿ, ಆವಾಗಲೂ ಕೂಡ ಓಡಾಡಿಸಿದ್ರು. ಮತ್ತು ನನ್ನ ಹಸ್ಬೆಂಡಿಗೆ ಒಬ್ಬರಿಗೆ ಕಳಿಸ್ದೆ. ಅಲ್ಲಿ ಯಾರೋ ಅವ್ರ ಫ್ರೆಂಡ್, ಸ್ಟಾಫಲ್ಲಿ ಅವ್ರ ಫ್ರೆಂಡ್ ಇದ್ದರು, ಅವರು ಏನೇನೋ ಹೇಳಿದ್ರು ನನಗೆ, ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಟ್ಟರು. ಮೇಡಮ್ ನಂಗೆ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ ಅಕ್ಕ, ಹೆಡ್ ಆಫೀಸರ್ ಈಸ್ ಆನ್ ಲೀವ್, ಬೆಟರ್ ಅವ್ರು ಬಂದಮೇಲೆ ನೀವು ಕೇಳಬೇಕು ಅಂತಂದರು. ಓಕೆ ಅಂತ ಸುಮ್ಮನಾದೆ. ಮತ್ತು ದಿನಗಳು ಕಳೀತಾ ಇತ್ತು, ಅದ್ರ ಬಗ್ಗೆ ನಾವು ಸ್ವಲ್ಪ ಕಾರ್ಯರೂಪಕ್ಕೆ ತರಲೇಬೇಕಾಗಿತ್ತು. ನೆಕ್ಸ್ಟ್ ಬಂದು ನನ್ನ ಬ್ರದರ್ ಜೊತೆಗೆ ಒಂದ್ಸಲ ಹೋದೆ, ಆವಾಗಲೂ ಕೂಡ ಅವ್ರು ಯಾರು ಸಿಗಲಿಲ್ಲ, ಎಲ್ಲ ಲಂಚಿಗೆ ಹೋಗಿದ್ದಾರೆ ಅಂತಂದರು. ಮತ್ತು ನೆಕ್ಸ್ಟ್ ಟೈಮ್ ಮತ್ತೆ ನನ್ನ ಹಸ್ಬೆಂಡ್ ಜೊತೆಗೆ ಮತ್ತೆ ಹೋದೆ. ಇಲ್ಲಿ ಅದ್ರ ಬಗ್ಗೆ ಗೊತ್ತಾಗಲ್ಲ, ನೀವು ಹೆಡ್ ಆಫೀಸ್ಗೆ ಹೋಗಬೇಕು ಅಂತಂದರು. ಎಸ್, ಹೆಡ್ ಆಫೀಸ್ಗೂ ಹೋದ್ವಿ. ಅಲ್ಲಿ ಬಂದು ಅವರಿಗೆಲ್ಲ ಡೀಟೇಲ್ಸ್ ಹೇಳಿದೆ. ಈ ಒಂದು ಬಿಲ್ಲಿಗೆ ಅಪ್ಲಿಕೇಬಲ್ ಆಗಲ್ಲ, ನಿಮ್ಮ ಏರಿಯಾಕ್ಕೆ ಅಪ್ಲಿಕೇಬಲ್ ಆಗಲ್ಲ, ನೀವಿರೋಂಥ ಏರಿಯಾಕ್ಕೆ ಅಪ್ಲಿಕೇಬಲ್ ಆಗಲ್ಲ. 200 ಮೇಲೆ ಯೂಸ್ ಮಾಡುವಂತಹ ಒಂದು ಮನೆಗಳಿಗೆ ಅಪ್ಲಿಕೇಬಲ್ ಆಗಲ್ಲ ಗೃಹ ಜ್ಯೋತಿ ಅಂತ ಅಂದರು. ಸೊ ಏನು ಮಾಡಬೇಕು ಅಂತ ಕೇಳಿದಾಗ, ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಒಂದು ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂತಂದು. ಸೊ ನಾನೇನು ಮಾಡಿದೆ, ಸರ್ ಮತ್ತೆ ನಾವು ಮೀಟ್ರ್ ಚೇಂಜ್ ಮಾಡ್ಬೋದಾ ಅಂತ ಕೇಳಿದೆ. ನೀವು ಬಂದು ಹೆಡ್ ಆಫೀಸರ್ ಹತ್ರ ಮಾತಾಡಿ, ಇದಕ್ಕೇನೂ ಒಂದು ಐಡಿಯಾ ಇಲ್ಲ ಅಂತ. ಸರ್ ಏನೂ ಐಡಿಯಾ ಇಲ್ವಾ ಅಂತ ಕೇಳಿದಾಗ, ಸ್ಟಾಫಲ್ಲಿ ಬೆಸ್ಕಾಮ್ ಸ್ಟಾಫ್ ಹತ್ರ, ಸರ್ ಏನೂ ಐಡಿಯಾ ಇಲ್ವಾ ಅಂತ ಕೇಳಿದಾಗ, ಇಲ್ಲ ನಮಗೆ ಏನು ಇದ್ರ ಬಗ್ಗೆ ಐಡಿಯಾನೇ ಇಲ್ಲ, ಯಾಕಂದರೆ ಇದು ಬಂದಿರೋದು ಹೊಸ ರೂಲ್ಸ್ ನಮ್ಮ ಕರ್ನಾಟಕಕ್ಕೆ. ನಾಳೆ ಬೆಳಗ್ಗೆ ಮಾನ್ಯ ಸಿದ್ದರಾಮಯ್ಯ ಅವರು ಏನು ಹೊಸ ರೂಲ್ಸ್ ತರ್ತಾರೋ ಅದು ನಾವೆಲ್ಲರೂ ಪಾಲನೆ ಮಾಡಲೇಬೇಕು, ಅದು ಆಬ್ವಿಯಸ್ ಪಾಲನೆ ಮಾಡಲೇಬೇಕು ಅಂತ ಅವರಂದರು. ಎಸ್, ಹೌದು, ನಾವು ಕರ್ನಾಟಕದ ಜನತೆಯಾಗಿ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಏನೇ ಅವರು ಹೇಳಿದ್ರು ಕೂಡ ರೂಲ್ಸ್ ಪ್ರಕಾರ ನಾವು ಅದನ್ನ ಪಾಲನೆ ಮಾಡಲೇಬೇಕಾಗಿ ಬರುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾಕಂದರೆ ಅವರ ಒಂದು ರೂಲ್ಸ್ ನಾವು ಪಾಲನೆ ಮಾಡಲೇಬೇಕಾಗಿ ಬರುತ್ತೆ. ಬಟ್ ಈ ರೀತಿ ಗೃಹ ಜ್ಯೋತಿ ಬಗ್ಗೆ ಈ ರೀತಿ ಆದಾಗ ನಾನು ಒಪ್ಕೋತೀನಿ, ಓಕೆ.
ಬಟ್ ಅವರು ಹಿಂದಿನ ಮನೆಯಲ್ಲಿ ಅವ್ರು ಝೀರೋ ಕಟ್ಟಿ ನಮ್ಮ ಬಾಡಿಗೆದಾರರು. ಈಗ ಈ ಮನೆಯಲ್ಲಿ ಯಾರು ತಾನೇ ನಾವು ಕಟ್ತೀವಿ, ಕರೆಂಟ್ ಬಿಲ್ ಕಟ್ಟಕ್ಕೆ ಯಾರು ತಾನೇ ಒಪ್ಕೋತಾರೆ ಅಲ್ವಾ? ಸೊ ಇದನ್ನು ಸ್ವಲ್ಪ ಡೌಟ್ಫುಲ್ ಇದೆ, ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಕರೆಂಟ್ ಬಿಲ್ ಬರೋ ತನಕ ನಾವು ಕಾಯೋಣ ಎಷ್ಟು ಬರುತ್ತೆ ಅಂತ. ಮೆಸೇಜ್ ಮಾಡ್ತಾರೋ ಎಷ್ಟು ಬಿಲ್ ಬರುತ್ತೋ ಅದ್ರ ಮೇಲೆ ಅವರು ಮಾತಾಡಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಆ ಲೇಡಿ ಕರೆದು ನಾನು ಹೇಳಿದೆ, ನೋಡಿ ಇವರೇ ಈ ರೀತಿ ಇದೆ, ನಾವು ಹೋಗಿ ತುಂಬ ಸಲ ಓಡಾಡಿದ್ವಿ ಬೆಸ್ಕಾಮ್ಗೆಲ್ಲ, ಈ ರೀತಿ ಹೇಳಿದ್ದಾರೆ ನಮ್ಮ ಏರಿಯಾಕ್ಕೆ ಈ ರೀತಿ ಇದೆ ಅಂತ. ನೋಡೋಣ ಏನಾಗುತ್ತೆ ನೋಡೋಣ. ಲೆಟ್ಸ್ ವೇಟ್ ಫಾರ್ ದ ಕರೆಂಟ್ ಬಿಲ್ ಟು ಕಮ್ ಅಂತ ಹೇಳಿದ್ದೀನಿ. ಪಾಪ ಅವರು ಓಕೆ ಮೇಡಮ್ ನೋಡೋಣ ಬರಲಿ ಅಂತ ನೋಡೋಣ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಯಾಕೆ ಈ ರೀತಿ ಆಗ್ತಿದೆಯೋ ಗೊತ್ತಿಲ್ಲ. ನನ್ನ ಅನಿಸಿಕೆ ಏನು ಅಂತಂದರೆ, ಗೃಹಜ್ಯೋತಿ ಅವೆಲ್ಲ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. BPL ನವರಿಗೆ ಕೊಡ್ಬೋದಾಗಿತ್ತು, APL ನವರಿಗೆ ಕೊಡುವಂಥ ಅಗತ್ಯ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಇದು ನನ್ನ ಅನಿಸಿಕೆ. ಬಟ್ ಬೇರೆ ಬೇರೆ ಅನಿಸಿಕೆ ಹೇಗಿದೆ ನನಗೆ ಗೊತ್ತಿಲ್ಲ. ಯಾಕಂದರೆ ಏನಾಗುತ್ತೆ ಅಂದರೆ ಕೆಲವರಿಗೆಲ್ಲ ಇದು ಹೀಗಾದರೆ BPL APL ಎಲ್ಲರೂ ಕಟ್ಕೊತ ಬಂದಿದ್ವಿ ಇಷ್ಟು ವರ್ಷ. ನಾನು ಹುಡ್ದಾಗ್ಲಿಂದಾನು, ನನಗೆ ಬುದ್ಧಿ ಬಂದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಕರೆಂಟ್ ಬಿಲ್ ಪ್ರತಿಯೊಬ್ಬರು ಕಟ್ಕೊತ ಬಂದಿದ್ದೀವಿ. ಬಟ್ ಈಗ ಗೃಹಜ್ಯೋತಿ ಅಂತ ಮಾಡಿ ಅದು ಎಷ್ಟು ವರ್ಷ ನಡೆಯುತ್ತೋ ಐ ಡೋಂಟ್ ನೋ. ಈಗ ಗೌರ್ಮೆಂಟ್ಗೂ ಕೂಡ ಇದು ಲಾಸ್ ಆಗ್ತಾ ಇದೆ. ಎಷ್ಟೋ ಕರೆಂಟ್ನ ನಾವು ಬೇರೆ ರಾಜ್ಯಗಳಿಂದ ಸಾಲ ತಗೊಳ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್. ಈ ರೀತಿ ಸಾಲ ಮಾಡಿ ಕೊಂಡ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಈ ರೀತಿ ಗೃಹಜ್ಯೋತಿ ಎಲ್ಲ ಕರೆಂಟ್ ಎಲ್ಲ ಫ್ರೀ ಕೊಟ್ಟು ಈ ರೀತಿ ಈಗ ನೋಡಿ, ಒಬ್ಬರಿಗೆ ಫ್ರೀ, ಇನ್ನೊಬ್ರು ಕಟ್ಟಬೇಕು. ಸರಾಸರಿ ಆವ್ರೇಜ್ ತಗೊಳ್ತಾರಂತೆ. ಆ ಆವ್ರೇಜ್ ಇನ್ನೂ ರಿವೈಸ್ ಆಗಿಲ್ಲ ಅಂತ ಅಂದರು. ನಾವೊಬ್ಬರ ಹತ್ರ ಸ್ಟಾಫ್ಗೆ ಕರೆಸಿ ಕೂಡ ಕೇಳಿದ್ವಿ. ಅದೆಲ್ಲ ಮೀಟ್ರೆಲ್ಲ ಚೆಕ್ ಮಾಡಿಸಿದ್ವಿ. ಮೀಟ್ರ್ ಚೇಂಜ್ ಮಾಡಿಸೋಣ ಅಂತ ಕೂಡ ಮಾತಾಡಿದ್ವಿ. ಫ್ರ್ಯಾಂಕ್ಲಿ ಟು ಸೇ, ಮೀಟ್ರ್ ಕೂಡ ಚೇಂಜ್ ಮಾಡೋಕ್ಕೆ ಬರಲ್ಲ, ಆ ರೀತಿ ಎಲ್ಲ ಬರಲ್ಲ. ಸುಮ್ಮನೆ ಲಯಬಲ್ ರೀಸನ್ ಕೊಡಬೇಕು, ಇಲ್ಲ ಡೆಮಾಲಿಷ್ ಮಾಡಿಸ್ಬೇಕು ಅಂತ ಅನ್ನೋ ಹಾಗಿದ್ರೆ ಮಾತ್ರ ನೀವು ಮೀಟ್ರ್ ಚೇಂಜ್ ಮಾಡಿಸ್ಬೋದು ಅಂತಂದರು. ಡೆಮಾಲಿಷ್ ಅಂತೂ ಮಾಡಿಸಲ್ಲ. ಇಲ್ವಾದ್ರೆ ಸುಮ್ಮನೆ ಮೀಟ್ರೆಲ್ಲ ಚೇಂಜ್ ಮಾಡ್ಸೋಕ್ಕೆ ಅವಕಾಶ ಇಲ್ಲ ಬೆಸ್ಕಾಂ ರೂಲ್ಸ್ ಪ್ರಕಾರ ಅಂತ ಹೇಳಿದ್ರು. ಎಲ್ಲ ರೀತಿ ನಾವು ಟ್ರೈ ಮಾಡಿದ್ವಿ, ಈ ರೀತಿ ಆಗ್ಬಿಡುತ್ತೆ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಇದೆಲ್ಲ ಅಪ್ಲಿಕೇಬಲ್, ಇದೆಲ್ಲ ಎಷ್ಟು ಮಟ್ಟಿಗೆ ಒಳ್ಳೆಯದು ನಮ್ಮ ರಾಜ್ಯಕ್ಕೆ, ರಾಜ್ಯದ ಉದ್ಧಾರಕ್ಕೆ, ರಾಜ್ಯದ ಏಳಿಗೆಗೆ ಅಂತ ನನಗಂತೂ ಗೊತ್ತಿಲ್ಲ. ಆ್ಯಸ್ ಎ ಯೂತ್ ನಾನು ಮಾತಾಡ್ತಿದ್ದೀನಿ. ಡೋಂಟ್ ನೋ ಇದು ಮುಂದೆ ಹೋಗಿ ಯಾವ ಒಂದು ಲೆವೆಲ್ಗೆ ಹೋಗುತ್ತೆ ಈ ಗೃಹಜ್ಯೋತಿ, ಈ ಒಂದು ಫ್ರೀ ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜ್ ಎಲ್ಲ ಫ್ರೀ ಮಾಡಿರೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸಮಂಜಸ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಫ್ರೀ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅದ್ರ ಬದಲು ಸ್ಟೂಡೆಂಟ್ಸ್ಗೆಲ್ಲ ಫ್ರೀ ಕೊಡ್ಬೋದಾಗಿತ್ತು. ಬಸ್ ಪಾಸ್ಗಿಂತಲೂ ಬಸ್ ಫ್ರೀ ಸ್ಟೂಡೆಂಟ್ಸ್ ಕೊಡ್ಬೋದಾಗಿತ್ತು. ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಸ್ಟೂಡೆಂಟ್ಸು ಕಷ್ಟಪಟ್ಟು ಬಸ್ ಪಾಸ್ ಎಲ್ಲ ಮಾಡಿಸಿ ಸಾಲ ಸೋಲ ಎಲ್ಲ ಮಾಡಿ ಓಡಾಡ್ಕೊಂಡು ಎಜುಕೇಷನ್ ತಗೊಳ್ತಾ ಇದ್ದಾರೆ, ಹಳ್ಳಿಗಳಿಂದೆಲ್ಲ ಬಂತು. ಅವ್ರಿಗೆ ಫ್ರೀ ಮಾಡ್ಬೋದಾಗಿತ್ತು. ಬಟ್ ಹೆಣ್ಮಕ್ಳು ಸ್ವಲ್ಪ ರಿಡಕ್ಷನ್, ಡಿಸ್ಕೌಂಟ್ ಕೊಡ್ಬೋದಾಗಿತ್ತು. ಈ ಗೃಹಜ್ಯೋತಿ ಬಂದು ಫ್ರೀ ಕೊಡೋಂಥ ಅಗತ್ಯ ಇರಲಿಲ್ಲ, ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು. ಇದು ಕೂಡ ಈ ರೀತಿ ಆಗ್ತಾ ಇದೆ. ಒಬ್ಬರಿಗೆ ಜಾಸ್ತಿ ಬರ್ತಾ ಇದೆ, ಒಬ್ರಿಗೆ ಕಡಿಮೆ ಬರ್ತಾ ಇದೆ. ಎಷ್ಟು ಓಡಾಡಿದ್ರು, ಯಾರ ಹತ್ರ ಕೇಳಿದ್ರು ಇದಕ್ಕೆ ಕರೆಕ್ಟಾಗಿ ಅವ್ರ ಹತ್ರ ಆನ್ಸರ್ ಇಲ್ಲವೇ ಇಲ್ಲ. ಬೆಸ್ಕಾಂ ಸ್ಟಾಫ್ ಹತ್ರ ಆಗಿರ್ಬೋದು, ಲೈನ್ಮನ್ಗಳ ಹತ್ರ ಆಗಿರ್ಬೋದು, ಯಾರ ಹತ್ರನೂ ಇದಕ್ಕೆ ಲಯಬಲ್ ಆಗಿರುವಂತಹ ಲಿಟ್ರಲಿ ಅವ್ರ ಹತ್ರ ಯಾವ ಆನ್ಸರ್ ಕೂಡ ಇಲ್ಲ. ನಮಗೇನು ಗೊತ್ತಿಲ್ಲ ಅಂತ ಇದ್ದಾರೆ. ಇಲ್ಲಿ ನಾವು ಓನರ್ಗಳಾಗಿ ಬಾಡಿಗೆದಾರ ಹತ್ರ ಏನು ಹೇಳಬೇಕು ಅಂತ ನಮಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಅಧಿಕಾರಿಗಳ ಹತ್ರನೇ ಅದಕ್ಕೆ ಆನ್ಸರ್ ಇಲ್ಲ ಅಂತ ಅಂದಮೇಲೆ ನಾವು ಅವ್ರ ಹತ್ರ ಏನಂತ ಆನ್ಸರ್ ಕೊಡಬೇಕು? ಸೊ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಈ ರೀತಿಯಾಗಿದೆ ನಮ್ಮ ಪಕ್ಕದ ಮನೆಯ ಒಂದು ಪ್ರಾಬ್ಲಮ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಫ್ಲೋರಿಂದ ಒಂದು ಸೀಪೇಜ್ ಪ್ರಾಬ್ಲಮ್ ಹೇಳಿದೆ, ಪಕ್ಕದ ಮನೆಯ ಈ ಒಂದು ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ. ಡ್ಯಾಡಿ ಹೋದ್ಮೇಲೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಡ್ಯಾಡಿ ಇಲ್ಲ, ಇದೆಲ್ಲ ನನ್ನ ಮೇಲೆ ಬಿದ್ದುಬಿಡಿದೆ. ಯಾವುದು ಅಂತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಆಮ್ ಸ್ಟ್ರಾಂಗ್ ಟು ಫೇಸ್ ಆಲ್ ದೀಸ್ ಥಿಂಗ್ಸ್. ನನ್ನ ಬ್ರದರ್ ಕೂಡ ಪಾಪ ಫೋನ್ ಮಾಡಿದ ತಕ್ಷಣ ಬಂದು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಹಸ್ಬೆಂಡ್ ಅಂತೂ ಅವರಂತೂ ಫುಲ್ ಬ್ಯುಸಿ ಇದ್ದಾರೆ. ಅವ್ರ ದುಡಿಮೆಯಲ್ಲಿ, ಅವರ ಒಂದು ಓಡಾಟದಲ್ಲಿ ಬ್ಯುಸಿ ಇದ್ದಾರೆ. ಅವರ ಓನ್ ಪರ್ಸ್ನಲ್ ಕೆಲಸಗಳಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಅವ್ರ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗಲ್ಲ. ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ದೇವ್ರು ನನಗೆ ಮೆಂಟಲಿ ಮತ್ತು ಫಿಸಿಕಲಿ ಶಕ್ತಿ ಕೊಡಬೇಕಷ್ಟೇ. ಈ ರೀತಿ ಇದೆ. ಸೊ ಈ ರೀತಿ ಹೇಳ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂತು ಸೊ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೆಲ್ಲ ಗೃಹಜ್ಯೋತಿ ಆ್ಯಂಡ್
ಅನ್ನಭಾಗ್ಯ ಕೊಡ್ಲಿ, ಖಂಡಿತವಾಗಿಯೂ ಅನ್ನಭಾಗ್ಯದ ಬಗ್ಗೆ ನಾನು ಏನೂ ಮಾತಾಡಲ್ಲ, ಅದು ಬೇಕು. ಬಟ್ ಗೃಹ ಜ್ಯೋತಿ ಮತ್ತು ಹೆಣ್ಣುಮಕ್ಕಳಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವಂತಹ ಸೌಲಭ್ಯ ಅವೆಲ್ಲ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಅದ್ರ ಬದಲು ಸ್ಟೂಡೆಂಟ್ಸ್ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಗೃಹ ಜ್ಯೋತಿ ಅದು ಸ್ವಲ್ಪ ಡಿಸ್ಕೌಂಟ್ ಮಾಡ್ಬೋದಾಗಿತ್ತು, ಬಸ್ ಚಾರ್ಜ್ ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಅದ್ರ ಬದಲು ಸ್ಟೂಡೆಂಟ್ಸ್ ಕೊಟ್ಟು ಗೃಹ ಜ್ಯೋತಿ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಕಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಜಸ್ಟ್ ಇದೊಂದು ಡಿಸ್ಕಸ್ ಹಾಗೂ ನನ್ನ ಲೈಫ್ನ ಅಪ್ಡೇಟ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬೈ.